70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಳೆದ 25 ವರ್ಷದಿಂದ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಕೂಡ ನಾವು ಸಂಘಟನೆ ಮಾಡ್ಕೊತ ಬಂದಿದ್ವಿ. ಆ ತಾಯಿ ಭುವನೇಶ್ವರ ಆಶೀರ್ವಾದದಿಂದ ಮತ್ತು ಆದಿದೇವತೆ ನಮ್ಮ ಕನಕ ದುರ್ಗಮ್ಮ ತಾಯಿ ಒಂದು ಆಶೀರ್ವಾದದಿಂದ ಕೂಡ ನಿರಂತರವಾಗಿ ಸೇವೆ ಮಾಡ್ಕೊತ ಬಂದಿದ್ವಿ. ಅದೇ ರೀತಿ ಕಳೆದ 20 ವರ್ಷಗಳಿಂದ ನಮ್ಮ ಪ್ರಖ್ಯಾತಿ ಹೊಂದಿರುವಂಥ, ಇಡೀ ಭಾರತ ದೇಶಕ್ಕೆ ಪ್ರಖ್ಯಾತಿ ಹೊಂದಿರುವಂಥ ಹಂಪಿಯಲ್ಲಿ ನಮ್ಮ ತಾಯಿ ಭುವನೇಶ್ವರಿ, ಇಡೀ ರಾಜ್ಯದಲ್ಲಿ ಆ ತಾಯಿ ಭುವನೇಶ್ವರಿ ನೆಲೆಸಿರುವಂಥದ್ದೇ ಒಂದು ನಮ್ಮ ಹಂಪಿ ಒಂದು ವಿರೂಪಾಕ್ಷ ಸನ್ನಿಧಿಯಲ್ಲಿ. ಹಾಗಾಗಿ ಅಲ್ಲಿಗೆ ನಮ್ಮ ಕರವೇ ಎಲ್ಲ ಮುಖಂಡರು, ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಕೂಡ ಆ ಒಂದು ತಾಯಿ ಭುವನೇಶ್ವರಿ ಹೋಗಿ ಜ್ಯೋತಿಯನ್ನು ಅಲ್ಲಿ ಹಚ್ಕೊಂಡು ಅಲ್ಲಿಂದ ಬಳ್ಳಾರಿವರೆಗೆ ಕೂಡ ಮೆರವಣಿಗೆ ಮುಖಾಂತರ ಇಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಹಸ್ತಾಂತರ ಮಾಡೋಂಥ ಒಂದು ಕಾರ್ಯವನ್ನು ಮಾಡ್ತಾನೇ ಇದ್ದೀವಿ. ಅದೇ ರೀತಿ ನಾಳೆ ಕೂಡ 70ನೇ ರಾಜ್ಯೋತ್ಸವದ ಅಂಗವಾಗಿ ಇವತ್ತೇನು ಜ್ಯೋತಿಯನ್ನು ತರೋದಕ್ಕೆ ಈಗಾಗಲೇ ನಮ್ಮ ಕಲ್ಯಾಣ ಮಹಾಸ್ವಾಮಿಗಳವರು ಸಾನ್ನಿಧ್ಯದಲ್ಲಿ ಈ ದಿನ ಹೊರಡ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಶುಭ ಹಾರೈಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ.